1911ರಲ್ಲಿ ಡಚ್ ಭೌತಶಾಸ್ತ್ರಜ್ಞ ಹೈಕ್ ಕಾಮರ್ಲಿಂಗ್ ಓನೆಸ್ ಅನ್ನುವರು ಒಂದು ವಿಶೇಷವಾದಂತಹ ವಿದ್ಯಮಾನವನ್ನು ಕಂಡುಹುಡುಕಿದ್ರು. ಇದು ಸೂಪರ್ ಕಂಡಕ್ಟಿವಿಟಿ. ನಿಮಗೆ ಕಂಡಕ್ಟರ್ಸ್ ಅಥವಾ ವಾಹಕಗಳ ಬಗ್ಗೆ ನಾನು ಹೇಳಿದ್ದೇನೆ. ವಾಹಕಗಳಲ್ಲಿ ಒಂದು ನಾನ್ ಕಂಡಕ್ಟರ್, ತನ್ನ ಮೂಲಕ ವಿದ್ಯುತ್ತನ್ನು ಹಾದು ಹೋಗಲಿಕ್ಕೆ ಬಿಡುವುದಿಲ್ಲ, ಅಂದರೆ ಅದರಲ್ಲಿ ಪೂರ್ತಿ ಪ್ರತಿರೋಧ ಇರ್ತದೆ. ವಿದ್ಯುತ್ ಹಾದು ಹೋಗಲಿಕ್ಕೆ ಅಂದರೆ ಇಲೆಕ್ಟ್ರಾನ್ಗಳು ಹರಿಯುವಿಕೆಗೆ ಪೂರ್ತಿ ತುಂಬ ಪ್ರತಿರೋಧ ಇರ್ತದೆ. ಹಾಗಾಗಿ ತನ್ನ ಮೂಲಕ ಅದು ವಿದ್ಯುತ್ತನ್ನು ಹಾದು ಹೋಗಲಿಕ್ಕೆ ಬಿಡುವುದಿಲ್ಲ. ಇದು ನಾನ್ ಕಂಡಕ್ಟರ್ಸ್ ಅಥವಾ ಅವಾಹಕಗಳು. ಇನ್ನೊಂದು ಸೆಮಿ ಕಂಡಕ್ಟರ್ಸ್. ಇದರಲ್ಲಿ ಸ್ವಲ್ಪ ಮಟ್ಟಿಗೆ ವಿದ್ಯುತ್ ಹಾದು ಹೋಗ್ತದೆ, ಅಂದರೆ ಅಡ್ಡಿಗಳು ಪ್ರತಿರೋಧ ಇರ್ತದೆ, ಅದರ ಸ್ವಲ್ಪ ಕಡಿಮೆ ಇರ್ತದೆ. ಹಾಗಾಗಿ ಅದರಲ್ಲಿ ವಿದ್ಯುತ್ ಹಾದು ಹೋಗಲಿಕ್ಕೆ ಸ್ವಲ್ಪ ಹಾದು ಹೋಗಲಿಕ್ಕೆ ಬಿಡ್ತದೆ. ಮತ್ತು ಸ್ವಲ್ಪ ಅದಕ್ಕೇನೋ ಡೋಪಿಂಗ್ ಎಲ್ಲ ಮಾಡಿದಾಗ, ಜರ್ಮೇನಿಯಮ್ಗೆಲ್ಲ ಡೋಪಿಂಗ್ ಮಾಡಿದಾಗ ಅದು ತನ್ನ ಮೂಲಕ ವಿದ್ಯುತ್ತನ್ನು ಹಾದು ಹೋಗಲಿಕ್ಕೆ ಬಿಡ್ತದೆ. ಸ್ವಲ್ಪ ಮಟ್ಟಿಗೆ ಹಾದು ಹೋಗ್ಲಿಕ್ಕೆ ಬಿಡ್ತದೆ. ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಅದನ್ನು ಮಾಡ್ತೇವೆ ಅಂತ ಹೇಳಿದ್ದೇನೆ ನಾನು. ಇನ್ನೊಂದು ವಾಹಕಗಳು, ಲೋಹಗಳ ತಂತಿಗಳೆಲ್ಲ ಇದೆಯಲ್ಲ, ಇದರಲ್ಲಿ ಪ್ರತಿರೋಧ ಸಾಕಷ್ಟು ಇರ್ತದೆ, ಆದರೂ ಕೂಡ ವಿದ್ಯುತ್ ಹಾದು ಹೋಗ್ತದೆ. ನಮಗೆ ಬಲ್ಬಿಗೆ ಅಥವಾ ಬೇರೆ ಯಾವುದೋ ಉಪಕರಣಗಳಿಗೆ ಬೇಕಾದಷ್ಟು ವಿದ್ಯುತ್ ಹಾದು ಹೋಗಲಿಕ್ಕೆ ಬಿಡ್ತವೆ ಇವುಗಳು. ಇನ್ನೊಂದು ಸೂಪರ್ ಕಂಡಕ್ಟರ್, ಅಂದರೆ ಇದು ಅತಿವಾಹಕಗಳು. ತನ್ನ ಮೂಲಕ ಹಾಯಿಸಿದಂತಹ ವಿದ್ಯುತ್ತನ್ನು ಸಂಪೂರ್ಣವಾಗಿ ಅದು ಹಾದು ಹೋಗಲಿಕ್ಕೆ ಬಿಡ್ತದೆ, ಅಂದರೆ ಪ್ರತಿರೋಧ ಇರುವುದಿಲ್ಲ. ಪ್ರತಿರೋಧ ಇಲ್ಲದೆ ಇದ್ದಾಗ ವಿದ್ಯುತ್ ಸಂಪೂರ್ಣವಾಗಿ ಹಾದು ಹೋಗುವುದು. ಕಮ್ಯುನಿಟಿಯಲ್ಲಿ ಪ್ರಶ್ನೆ ಹಾಕಿದ್ದೆ ನಾನು ಸೂಪರ್ ಕಂಡಕ್ಟಿವಿಟಿಯ ಬಗ್ಗೆ. ತುಂಬ ಜನ ತಪ್ಪು ಮಾಡಿದ್ದೀರಿ, ಅದಕ್ಕೋಸ್ಕರ ನಾನು ಇದನ್ನು ವಿವರಣೆ ಕೊಡ್ತಾ ಇರೋದು. ಪ್ರತಿರೋಧ ಇರುವುದಿಲ್ಲ ಅದರಲ್ಲಿ. ಹಾಗಂತ ಈಗ ಉದಾಹರಣೆಗೆ ಮರ್ಕ್ಯುರಿಯನ್ನು ನಾವು ಉದಾಹರಣೆಗೆ ತಗೊಳ್ತೇವೆ ಸೂಪರ್ ಕಂಡಕ್ಟರ್ ಅಂತ. ಆದರೆ ಅದು ಸಾಮಾನ್ಯ ಉಷ್ಣತೆಯಲ್ಲೆಲ್ಲ ಅಲ್ಲ, -90, -190 ಈ ಥರ ಒಂದು ಕ್ರಿಟಿಕಲ್ ಟೆಂಪರೇಚರ್, ಅದಕ್ಕೆ ಒಂದು ನಿರ್ದಿಷ್ಟ ತಾಪಮಾನವನ್ನು ಕಡಿಮೆ ಮಾಡಿದಾಗ ಅದು ಸೂಪರ್ ಕಂಡಕ್ಟರ್ ಆಗೋದು. ಅನೇಕ ಮಿಶ್ರಲೋಹಗಳನ್ನು ಆ ರೀತಿಯಲ್ಲಿ ಬಳಸ್ಬೋದು, ಆದರೆ ಸಾಮಾನ್ಯ ಉಷ್ಣತೆಯಲ್ಲಿ ಅಲ್ಲ. ಅದು ಅತೀ ಕಡಿಮೆ ಉಷ್ಣತೆಯಲ್ಲಿ ಕೆಲವೊಂದು ಲೋಹ ಮತ್ತು ಮಿಶ್ರಲೋಹಗಳು ಈ ರೀತಿ ವರ್ತಿಸ್ತವೆ. ಕಾರ್ಬನ್ ನ್ಯಾನೋ ಟ್ಯೂಬರ್ ಎಲ್ಲ ಇದೆಯಲ್ಲ, ಇದು ಕೂಡ ಅದೇ ರೀತಿ ವರ್ತಿಸ್ತದೆ. ತನ್ನ ಮೂಲಕ ವಿದ್ಯುತ್ತನ್ನು ಹಾದು ಹೋಗಲಿಕ್ಕೆ, ಸಂಪೂರ್ಣವಾಗಿ ಹಾದು ಹೋಗಲಿಕ್ಕೆ ಬಿಡ್ತವೆ. ಇಲ್ಲಿ ಇನ್ನೊಂದು ವಿಷಯ ನೀವು ನೆನಪಿಟ್ಟುಕೊಳ್ಬೇಕಾದ್ದು ಅಂದರೆ, ಪ್ರತಿರೋಧ ಇರೋದು ಮಾತ್ರ ಅಲ್ಲ, ಇದರ ಸುತ್ತದ ಕಾಂತಕ್ಷೇತ್ರ, ವಿದ್ಯುತ್ ಹರಿಯುವ ತಂತಿಯ ಸುತ್ತ ಕಾಂತಕ್ಷೇತ್ರ ಇರ್ತದೆ ಅಂತ ನಿಮಗೆ ಗೊತ್ತಿದೆಯಲ್ಲ. ಈ ಸೂಪರ್ ಕಂಡಕ್ಟರಲ್ಲಿ ತನ್ನ ಮೂಲಕ ವಿದ್ಯುತ್ ಪೂರ್ತಿಯಾಗಿ ಹಾದು ಹೋಗಲಿಕ್ಕೆ ಬಿಡುವಂತಹ ಈ ವಸ್ತುಗಳ ಸುತ್ತ ಕಾಂತಕ್ಷೇತ್ರ ದೂರಕ್ಕೆ ಅದು ಹೊರಗಡೆಗೆ ದೂಡಲ್ಪಟ್ಟಿರುತ್ತದೆ. ಇದು ಒಂದು ಅದರದ್ದು ವಿಶೇಷವಾಗಿ, ಅಂದರೆ ಇದರ ಆಧಾರದಲ್ಲಿ ನಾವು ಹೇಳೋದು ಅಲ್ಲಿ ಸೂಪರ್ ಕಂಡಕ್ಟರ್ ಅದು ತನ್ನ ಮೂಲಕ ಸಂಪೂರ್ಣ ವಿದ್ಯುತ್ತನ್ನು ಹಾದು ಹೋಗಲಿಕ್ಕೆ ಬಿಟ್ಟಿತ್ತು ಅಂತ. ಓಕೆ, ಇಲ್ಲಿ ಉಷ್ಣತೆ ಹೊರಗಡೆಗೆ ಹೋಗಿ ನಷ್ಟ ಆಗುವಿಕೆ ಯಾವುದು ಇರುವುದಿಲ್ಲ. ಈ ವಿಷಯ ಸೂಪರ್ ಕಂಡಕ್ಟರ್ನ ಬಗ್ಗೆ ಇರುವಂಥದ್ದು.